ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುಮಾರಸ್ವಾಮಿ ಅವರಿಂದ ಬನ್ನಿ ನೇರವಾಗಿ ಮಾತಾಡಿ. ಸರಿ, ಬಿಡದಿಗೆ ಹೊರಟಿದ್ರಿ, ಎಷ್ಟೊತ್ತಿಗೆ ಹೋಗ್ತೀರಿ? ಈಗ ಎಲ್ಲ ಹೊರಟಿದ್ರೆ ಜನತಾ ದರ್ಶನ ಮುಗಿಸಿ ಎಲ್ಲ ಈ ಬಡವ್ರ ಕಷ್ಟ ಸುಖ ಕೇಳಿ ಹೊರಡ್ತಾ ಇದ್ದೀನಿ. ಸರ್, ಈಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬೈರಮಂಗಲದಲ್ಲಿ ಇರ್ತೀರಿ? ಪರಿಸ್ಥಿತಿ ನೋಡೋಣ. ಈಗ ಅಲ್ಲಿ 2 ದಿನದಿಂದ ಪ್ರಾರಂಭ ಆಗಿದೆ. 450 ದಿವಸದಿಂದ ಮೇಲೆ ನಿರಂತರವಾಗಿ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥ ರೈತರು ನಾವು ಭೂಮಿ ಕೊಡಲ್ಲ ಅಂತೇಳಿ ಅದೊಂದು ಭಾಗ ಇದ್ದಾರೆ. ಈ 2 ದಿವಸದಿಂದ ನಮಗೆ ಹಣ ಸಿಗ್ತದೆ, ಇದರಿಂದ ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಇನ್ನೊಂದು ಟೀಮ್ ರೆಡಿಯಾಗಿದೆ. ಕುಮಾರಸ್ವಾಮಿ ಅವರು ಇದ್ದ ಪ್ರತಿಭಟನೆ ಅಂತೇಳಿ ಈಗ 2 ದಿವಸದಿಂದ ಬಿರಿಯಾನಿ ಊಟಗಳು ಅಲ್ಲಿಂದ ಗುಂಡ್ರು ಎಲ್ಲ ಸಪ್ಲೈ ಮಾಡಿ ಅಲ್ಲೇನು ನಡೆಸ್ತಾ ಇದ್ದಾರೆ. ಆ ಟಿ ವಿಗಳ ಮುಂದೆ ಹೇಳಿರ್ತಕ್ಕಂಥವ್ರ ಮುಖ ನನಗೇನು ಯಾವುದೋ ಹೊಸಬರಲ್ಲ. ಅವರು 40 ವರ್ಷದಿಂದ ನೋಡಿದ್ದೀನಿ. ನನಗೂ ಬಿಡದಿ ಭಾಗಕ್ಕೂ ಸಂಬಂಧ 40 ವರ್ಷದ ಸಂಬಂಧ ಇದೆ. ಇವತ್ತೇ ನಾನು ಹೊಸದಾಗಿ ರೈತರ ಪರ ಹೋಗ್ತಿರೋದಲ್ಲ. ಆ ಭಾಗದಲ್ಲಿ ನಾನು 40 ವರ್ಷದ ಹಿಂದೆ ಭೂಮಿ ಖರೀದಿ ಮಾಡಿ ರೈತನಾಗಿದ್ದೀನಿ. ಅಲ್ಲೇನು ಯಾವುದೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಲಿಲ್ಲ ನಾನು ಆ ಜಮೀನಲ್ಲಿ. ಇವತ್ತು ಅಲ್ಲಿ ಉತ್ತಮ ಅಂತ ತೆಂಗಿನ ಗಿಡ ಬೆಳೆದಿದ್ದೇನೆ, ಅಡಿಕೆ ಗಿಡ ಬೆಳೆದಿದ್ದೇನೆ. ಈಗ ಹಲವಾರು ರೀತಿಯ ಬೆಳೆ ಬೆಳೆದಿದ್ದೇವೆ. ಅದೊಂದು ಭಾಗ. ನಾನು ರೈತನಾಗಿ, ನಾನು ರಾಜಕಾರಣದಲ್ಲಿದ್ದು ರೈತನಾಗಿ ಇದ್ದೇನೆ. ಅದೊಂದು ಭಾಗ. ಆದರೆ 2 ದಿವಸದಿಂದ ಪ್ರಾರಂಭ ಆಗಿದೆಯಲ್ಲ, ಇವತ್ತು ಬರಲಿ ಕುಮಾರಸ್ವಾಮಿ, ನಾವಿವತ್ತು ತಡಿತೀವಿ, ಕಾರ್ ನಿಲ್ಲಿಸಿ ಕೇಳ್ತೀವಿ, ರೆಡ್ ಝೋನನ್ನು ಯಾರು ಮಾಡಿದ್ದು ಅಂತೇಳಿ. ಪಾಪ ಇವರಿಗೆ ರೆಡ್ಡು ಬ್ಲ್ಯಾಕು ವೈಟು ಇವ್ರಿಗೇನು ಗೊತ್ತು? ಅವ್ರ ನಾಯಕರನ್ನ ಕಳ್ಸಕ್ಕೆ ಹೇಳಿ, ತಕ್ಕೆ ಹೇಳಿದ್ದು ಅವ್ರ ನಾಯಕರನ್ನ ಕೂರಿಸ್ಕೊಳ್ಳಿ, ಬರಲಿ ಅವ್ರ ನಾಯಕ. ನಾನು ಬೀದಿಲಿ ಬನ್ನಿ ಅಂತ ಕರಿತಿಲ್ಲ. ಯಾವ ಪ್ರತಿಭಟನೆ ನಡೀತಿರ್ತಕ್ಕಂಥ ಸ್ಥಳಕ್ಕೆ ಬಂದು ರೈತರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇದ್ದರೆ ಕನ್ವಿನ್ಸ್ ಮಾಡಲಿ.